ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಕೂಡ ಯದುವೀರ್ ಒಡೆಯರ್ ಮತದಾನಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಆನಂತರ ಬಂದು ಮತದಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ. ಮಹಾರಾಜ ಯದುವೀರ್ ಒಡೆಯರ್ ಮತ್ತು ಅವರ ಪತ್ನಿ ತ್ರಿಷಿಕಾ ಕುಮಾರಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. No matter who it is, or if somebody comes to him asking for help, and if they do not have the financial aid for it, I know that he doesn't ask for money. He will be like, okay, like help Panda, that's okay. So I would say more than my father standing, I know that he is the deserving candidate who is standing. Yeah. So madam, ಈಗ ಸ್ಪರ್ಧೆಯಲ್ಲಿದ್ದಾರೆ, ತಂದೆಗೆ ಏನು ಹೇಳಿಕೆ ಬಯಸ್ತೀರಿ? ಆಕ್ಚುಲಿ I am very proud of you. And no matter what the result, you will always be my leader and my hero. ಥ್ಯಾಂಕ್ ಯು. ಸೊ ಇದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಹಾಗೂ ಅವರ ಕುಟುಂಬಸ್ಥರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಬರ್ತರಾಜ್ ಕನ್ನಡಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಕುಟುಂಬ ಸಮೇತರಾಗಿ ಬಂದು ಯದುವೀರ್ ಒಡೆಯರ್, ತ್ರಿಷಿಕಾ ಜೊತೆಗೆ ರಾಜಮಾತೆ ಪ್ರಮೋದಾ ದೇವಿ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿರುವುದನ್ನು ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಇರುವಂತಹ ಸಮಯ ಇದು. ರಾಜ ಮನೆತನ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಶೋಭಾ ಕರಂದ್ಲಾಜೆ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಭ್ಯರ್ಥಿಗಳ ಮತದಾನದ ಭರಾಟೆಯನ್ನು ನಾವು ನೋಡ್ತಾ ಇದ್ದೀವಿ. ಇತ್ತ ಯದುವೀರ್ ಮೈಸೂರು ಕೊಡಗು ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನ ಚಲಾಯಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಳಗಿನಿಂದಲೇ ಬಿರುಸಿನ ಮತದಾನ ಆಗ್ತಾ ಇದೆ. ಇದೇ ಬಿರುಸು ಮುಂದುವರಿಬೇಕಾಗಿದೆ. ಇನ್ನಷ್ಟು ಸಂಖ್ಯೆಯಲ್ಲಿ ಜನ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಒಟ್ಟು 2,88,19,342 ಮಂದಿ ಮತದಾರರಿದ್ದಾರೆ. ಎಲ್ಲರೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಯದುವೀರ್, ರಾಜಮಾತೆ ಪ್ರಮೋದಾ ದೇವಿ, ತ್ರಿಷಿಕಾ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಹಾಗೆ ಗಮನಿಸ್ತಾ ಇದೀವಿ, ಸಾಕಷ್ಟು ಜನ ವೀಲ್ ಚೇರ್ ನಲ್ಲಿ ಬಂದು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಯಾವುದೇ ನೆಪ ಹೇಳ್ತಾ ಇಲ್ಲ. ವೃದ್ಧರು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ, ತಮ್ಮ ಜವಾಬ್ದಾರಿಯನ್ನ ಮೆರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಹಾ ಮತದಾನ, ಮಹಾ ಉತ್ಸಾಹ ನೋಡ್ತಾ ಇದ್ದೀವಿ ನಾವು ವೃದ್ಧರಲ್ಲಿ. ಅದೇ ಉತ್ಸಾಹ ಯುವ ಜನತೆಯಲ್ಲೂ ಕೂಡ ಕಾಣಬೇಕಾಗಿದೆ. ಎಸ್, ಪ್ರದೀಪ್ ಈಶ್ವರ್, ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಮಹಾ ಮತದಾನದ ದಿನ ಇವತ್ತು. ಮೈಸೂರಿನಲ್ಲಿ ಯದುವೀರ್ ಕುಟುಂಬ ಮತದಾನವನ್ನ ಮಾಡಿದೆ. ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಮತದಾನವನ್ನ ಮಾಡ್ತಾ ಇರುವಂತಹ ದೃಶ್ಯ. ಕುಪೇಂದ್ರ ರೆಡ್ಡಿ ಅವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ರಾಜ್ಯದಾದ್ಯಂತ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತದಾನ. 30,602 ಮತಗಟ್ಟೆಗಳು. ಆ ಮತಗಟ್ಟೆಗಳಲ್ಲಿ ಬೆಳಗ್ಗೆಯಿಂದ ಮತದಾನ ಬಿರುಸಿನಿಂದ ನಡೆದಿದೆ. ಯದುವೀರ್ ಕುಟುಂಬ ಮೈಸೂರಿನಲ್ಲಿ ಮತವನ್ನ ಹಾಕಿದ್ರು. ಮತದಾನ ಮಾಡೋದಕ್ಕೂ ಮೊದಲು ಈ ಮತದಾನ ಮಾಡೋ ಸಂದರ್ಭ 5 ವರ್ಷಕ್ಕೊಂದ್ಸತಿ, ಎಲ್ಲರ ಲೈಫಲ್ಲೂ 5 ವರ್ಷಕ್ಕೊಂದ್ಸತಿ ಬರುತ್ತೆ. ಇದು ನಮ್ದು ಬಾಕಿ ಕರ್ತವ್ಯ ಜೊತೆ ಈ ಮತದಾನ ಮಾಡೋದಕ್ಕೂ ಕೂಡ ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಬಂದು ನಮ್ಮ ಕೆಲಸ ಏನೇನಿರುತ್ತೋ ಅದ್ರ ಜೊತೆಗೆ ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಂದು ನಿಮ್ಮ ಇದಕ್ಕೆ ನಮ್ಮ ಇವರು ಅಭ್ಯರ್ಥಿ ಅವ್ರಿಗೆ ಎಲ್ರಿಗೂ ನಿಮ್ಮ ಮತ ಚಲಾಯಿಸಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ನಿಮ್ಗೆ ಇದು ವಿಶೇಷ ಸ್ಪೆಷಲ್ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದಾರೆ, ಹೇಗಿದೆ ವಾತಾವರಣ? ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡಕ್ ಅಲ್ಲ, ಇದು ನಿಮ್ಗೆ ಗೊತ್ತಿರೋ ಹಂಗೆ ಇದು ಹೊಸದಿಲ್ಲ. ಆದರೆ ಈಗ ತುಂಬಾ ವರ್ಷ ಆಗಿದ್ರಿಂದ ನಾನು ಹೊರಗಡೆ ಬಂದಿರಲಿಲ್ಲ, ಮತದಾನಕ್ಕೋಸ್ಕರ ಹೊರಗಡೆ ಬಂದಿರಲಿಲ್ಲ. ಅದು ಬಿಟ್ಬಿಟ್ಟಿದ್ದೀನಿ ನಾನು.
ಒಂದು ಡೆಮೊಕ್ರಾಟಿಕ್ ನೇಷನ್, ಪ್ರಜಾಪ್ರಭುತ್ವ ಅಂತೀವಿ, ಅದಕ್ಕೆ ಇಂಪಾರ್ಟೆಂಟ್ ಇರೋದೇ ವೋಟಿಂಗ್ ಅನ್ನೋ ಒಂದು ಸಿಸ್ಟಮ್. ಒಂದು ಲೀಡರ್ನ ಎಲೆಕ್ಟ್ ಮಾಡಬೇಕು ನಮ್ಮ ದೇಶಕ್ಕೆ ಅಂದ್ರೆ ಅದರಿಂದ ಸ್ಟಾರ್ಟ್ ಆಗೋದೇ ಆ ವೋಟಿಂಗ್ ಇಂದ, ಒಂದು ಚಿಕ್ಕದು. ಸೊ ನಮ್ದು ಇವಾಗ ಅಳಿಲ್ ಸೇವೆ ತರ ನೆಕ್ಸ್ಟ್ ನೋಡ್ಕೊಂಡು ಹೋಗ್ಬೇಕು. ಸೊ ಅದನ್ನ ಮಾಡಿ ಅಂತ ಕೇಳ್ಕೊಂಡು. ಈಗ ಬೆಂಗಳೂರಿನಲ್ಲಿ ಯಾವಾಗ ಲಾಸ್ಟ್ ಟೈಮ್ ಕೂಡ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಮ್ಮಿ ಆಗಿತ್ತು. ಸೊ ಸಾಕಷ್ಟು ಪ್ರಯತ್ನ ಮಾಡಿದೆ ಚುನಾವಣಾ ಆಯೋಗ, ಜಾಗೃತಿ ಮೂಡಿಸಿದ್ದಾರೆ, ಆದ್ರೂ ಕೂಡ ಬೆಂಗಳೂರಿನಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ತಾವು ಬೆಂಗಳೂರಿನ ಮತದಾರರಾಗಿ ಏನ್ ಕೇಳ್ಕೊತೀರಿ? ಬೆಂಗಳೂರು ದಯವಿಟ್ಟು ಬೆಂಗಳೂರು ಜನ ಬಂದು ವೋಟ್ ಮಾಡಿ ಅಂತಾನೆ ಕೇಳ್ಕೊಬಹುದು. ಯಾಕಂದ್ರೆ ನಾವು ಹೋಗಿ ಅವ್ರನ್ನ ಮನೆಯಿಂದ ಕರ್ಕೊಂಡ್ ಬರಕ್ಕಾಗಲ್ಲ, ನಾವು ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ, ಬಂದು ದಯವಿಟ್ಟು ವೋಟ್ ಮಾಡಿ. ವಿಧಾನಸಭೆಗೂ ವೋಟ್ ಮಾಡಿದ್ರಿ, ಈಗಲೂ ವೋಟ್ ಮಾಡಿದ್ರಿ. ಸೊ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮ್ಗೆ ಲೋಕಸಭೆಗೂ ವಿಧಾನಸಭೆ? ಅಂದ್ರೆ ಎವ್ರಿ ಟೈಮ್ ಯಾವ್ದೇ ಎಲೆಕ್ಷನ್ ಆದ್ರೂ ನಮ್ ಸರ್ಕಾರ ಆಗಿರ್ಬೋದು, ಅಂದ್ರೆ ಇವಾಗ ಅವರು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಅದೇ ರೀತಿ ನಡ್ಸ್ಕೊಂತಾ ಬರುತ್ತೆ. ಆ ಎಲೆಕ್ಷನ್ ಪ್ರೋಸೆಸ್ ನ ತುಂಬಾ ಸ್ಮೂತ್ ಆಗಿ ಮಾಡ್ಕೊಡಕ್ ಟ್ರೈ ಮಾಡುತ್ತೆ ಸಿಟಿಸನ್ಸ್ ಎಲ್ರಿಗೂನು. ಸೊ ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಸ್ಮೂತ್ ಆಗಿತ್ತು ಪ್ರೋಸೆಸ್. ಸೊ ಆ ಡಿಫ್ರೆನ್ಸ್ ಏನಿರ್ಲಿಲ್ಲ, ಬರೀ ಎಲೆಕ್ಷನ್ ಇದ್ ಮಾತ್ರ ಡಿಫ್ರೆಂಟ್ ಇತ್ತು ಅಷ್ಟೇ. ಇವತ್ತು ರಜೆ ಕೊಟ್ಟಿದ್ದಾರೆ, ವೀಕೆಂಡ್ ಬಂತು. ಸೊ ಕೆಲವರು ಹೊರಟು ಬಿಡ್ತಾರೆ 3 ದಿನ ರಜೆ ಹಾಕೊಂಡು. ಸೊ ಅಂತವ್ರಿಗೆಲ್ಲ ಏನ್ ಹೇಳಿ? ದಯವಿಟ್ಟು ನೀವ್ ಇವಾಗ ಬೆಳಿಗ್ಗೆನೆ ಮಾಡ್ಬಿಟ್ಟು ಆಮೇಲೆ ಹೋಗಿ ಎಲ್ಲಿ ಹೋಗ್ತಿರೋ ಹೋಗಿ, ವೀಕೆಂಡ್ ಇದೆ, ಬಟ್ ದಯವಿಟ್ಟು ವೋಟ್ ಮಾಡ್ಬಿಟ್ಟು ಹೋಗಿ. ಇದಿಷ್ಟು ಕಾಂತಾರ ಬೆಡಗಿ ಸಪ್ತಮಿ ಗೌಡ ಅವರ ಮಾತು. ಕ್ಯಾಮರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬಹಳಷ್ಟು ನಟ ನಟಿಯರು ಬರ್ತಿದ್ದಾರೆ, ಎಷ್ಟು ವೃದ್ಧರು ಬರ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ವೀಲ್ ಚೇರ್ ನಲ್ಲಿ ಬಂದು ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವರೇ ಸ್ಫೂರ್ತಿ. ಇವರನ್ನ ನೋಡಿ ಯುವ ಮತದಾರರು ಬರಬೇಕಾಗಿದೆ, ನೆಪ ಹೇಳೋಂಥವ್ರು ಕಲಿಬೇಕಾಗಿದೆ. ನಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಯಾವುದೇ ನೆಪ ಬೇಡ ಅನ್ನೋದನ್ನ ಇವರು ಉದಾಹರಣೆ ಸಮೇತವಾಗಿ ತೋರಿಸ್ತಾ ಇದ್ದಾರೆ. ಎಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ರಾಜಮಾತೆ ಪ್ರಮೋದಾದೇವಿ, ಯದುವೀರ್ ಮತ್ತು ತ್ರಿಷಿಕಾ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಎಸ್, ಮತದಾನದ ಜಾಗೃತಿ ಸಾರುವ ಸೀರೆ ಧರಿಸಿ ಮತದಾನ ಮಾಡಿದ್ದಾರೆ. ಚುನಾವಣಾ ಪರ್ವ ದೇಶದ ಗರ್ವ ಎನ್ನುವಂತಹ ಟ್ಯಾಗ್ಲೈನ್ ಇರುವ ಸೀರೆಯ ಮೂಲಕ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮತದಾನದ ಜಾಗೃತಿಗಾಗಿ ಚುನಾವಣೆ ಪರ್ವ ದೇಶದ ಗರ್ವ ಎಂಬ ಟ್ಯಾಗ್ಲೈನ್ ಇರುವಂತಹ ಸೀರೆಯನ್ನ ಧರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮುಂದಾಗಿದ್ದಾರೆ. ಎಷ್ಟು ದೃಶ್ಯಗಳು ನೋಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಸೀರೆಯ ಮೇಲೆ ಇದು ಚುನಾವಣಾ ಪರ್ವ ದೇಶದ ಗರ್ವ ಅಂತ, ಮತದಾನ ಮಾಡಿ ಅಂತ ಸೀರೆಯಲ್ಲೇ ನಮೂದಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಜಿಲ್ಲಾಡಳಿತ ಅನ್ನೋದಕ್ಕೆ ಸಾಕ್ಷಿ ಇದು. ಜಿಲ್ಲಾಧಿಕಾರಿಗಳು ಈ ರೀತಿ ಮತದಾನ ಮಾಡಿ ಎನ್ನುವ ಮನವಿಯನ್ನ, ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಒಂದು ವಿಭಿನ್ನವಾದಂತಹ ಪ್ರಯತ್ನ ಇದು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು, ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ವೋಟ್ ಮಾಡಬೇಕು ಈ ಬಾರಿ ಜನ ಅಂತ ಪ್ರಯತ್ನಗಳು ಸಾಕಷ್ಟು ನಡೆದಿದೆ. ಇವತ್ತು ಸಹ ಜಿಲ್ಲಾಧಿಕಾರಿ ಬಹಳ ವಿಭಿನ್ನವಾಗಿ ಮತದಾನದ ಜಾಗೃತಿಯನ್ನ ಮೂಡಿಸಿದ್ದಾರೆ. ಅವರ ಸೀರೆ ಮೇಲೇನೆ ಇದೆ ಮತದಾನದ ಜಾಗೃತಿ ಸಾರುವಂತಹ ಸಾಲು, ಅವರ ಸೀರೆಯಲ್ಲೇ ಇದೆ. ಆ ಮೂಲಕ ಮತದಾನದ ಜಾಗೃತಿಯನ್ನ ಮೂಡಿಸಿದ್ದಾರೆ. ಮತ್ತೊಂದು ಕಡೆ ಸಪ್ತಮಿ ಗೌಡ, ಅವರ ತಂದೆ ಪೊಲೀಸ್ ಅಧಿಕಾರಿಯಾಗಿದ್ದವರು, ಅವರ ಜೊತೆಯೇ ಅವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ. ಸಪ್ತಮಿ ಗೌಡ ತಮ್ಮ ತಂದೆಯ ಜೊತೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಜೊತೆಗೆ ಜನರಲ್ಲಿ ಮನವಿಯನ್ನ ಕೂಡ ಮಾಡಿದ್ರು. ಮನೆಗೆ ಹೋಗಿ ಕರ್ಕೊಂಡು ಬರೋಕ್ಕಾಗಲ್ಲ, ಆದ್ರೆ ಜನರಿಗೆ ಆ ಒಂದು ಯೋಚನೆ ಬರಬೇಕು, ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಕರ್ತವ್ಯ, ನಾವು ಬಂದು ಮತವನ್ನ ಚಲಾಯಿಸಬೇಕು, ದೇಶಕ್ಕೆ ಒಂದು ಸುಭದ್ರವಾದ ಭವಿಷ್ಯ ಬೇಕು ಅಂತ ಅಂದ್ರೆ ಒಬ್ಬ ಸಮರ್ಥವಾದ ನಾಯಕನನ್ನ ಆರಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಒಂದೊಂದು ಮತ ಕೂಡ ಬಹಳ ಪ್ರಮುಖವಾಗತ್ತೆ ಅಂತ ಮತದಾರರಲ್ಲಿ ಇನ್ನುಳಿದವರಲ್ಲಿ ಮನವಿ ಮಾಡಿದ್ರು. ತಮ್ಮ ತಂದೆಯ ಜೊತೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಸಪ್ತಮಿ ಗೌಡ ಅವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ. ಚಾಮರಾಜನಗರದ ದೃಶ್ಯ ಒಂದು ಕಡೆ ಜಾಗೃತಿ, ಇನ್ನೊಂದು ಕಡೆ ಸ್ಫೂರ್ತಿ. ಜಾಗೃತಿ ಮೂಡಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ ತಮ್ಮ ಸೀರೆಯಲ್ಲೇ ಮತವನ್ನ ಹಾಕಿ ಎನ್ನುವಂತ ಸಂದೇಶವನ್ನ ರವಾನಿಸೋದ್ರ ಮೂಲಕ. ಮತ್ತೊಂದು ಕಡೆ ಸಪ್ತಮಿ ಗೌಡ ಕುಟುಂಬ ತಂದೆಯೊಂದಿಗೆ ಬಂದಿದ್ದಾರೆ. ತಂದೆ ಮಗಳು ಇಬ್ರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಎಸ್, ಸ್ಕ್ರೀನ್ ಮಧ್ಯಭಾಗದಲ್ಲಿ ನಾವು ನೋಡಿದ್ವಿ ಗೋಪಾಲಯ್ಯ ಅವರ ಮಗನ ಮದುವೆ ಇದೆ. ಆ ಮದುವೆ ಸಂಭ್ರಮದಲ್ಲೇ ಬಂದು ಕರ್ತವ್ಯ ಮರಿಲಿಲ್ಲ, ತಮ್ಮ ಹಕ್ಕನ್ನು ಚಲಾಯಿಸೋದನ್ನ ಮರಿಲಿಲ್ಲ. ಗೋಪಾಲಯ್ಯ ಅವರು ದಂಪತಿ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸಪ್ತಮಿ ಗೌಡ ಮತ್ತವರ ತಂದೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಉಮೇಶ್ ಅವರು ಇಬ್ರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಒಂದು ಕಡೆ ಜಾಗೃತಿ, ಮತ್ತೊಂದೆಡೆ ಸ್ಫೂರ್ತಿ. ಇದನ್ನ ನೋಡಿ
ನಿಜಕ್ಕೂ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಸುಮಾರು 5,99,444 ಯುವ ಮತದಾರರು ಅರ್ಹ ಮತದಾರರಿದ್ದಾರೆ. ಮೊದಲನೇ ಹಂತದಲ್ಲಿ ಅವರೆಲ್ಲರೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ, ನಮ್ಮ ಕರ್ತವ್ಯವನ್ನು ಮೆರೆಯಬೇಕಾಗಿದೆ. ಅಂಥವರಿಗೆ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಈ ಸೆಲೆಬ್ರಿಟಿಗಳು, ಅಧಿಕಾರಿಗಳು. ಸಿದ್ಧಗಂಗಾ ಶ್ರೀಗಳು ಬೆಳಗ್ಗೆನೇ ಬಂದು ಮೊದಲ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ ಸಂದೇಶ ರವಾನಿಸಿದ್ದಾರೆ. ಮತದಾನದ ಜಾಗೃತಿ ಸಾರುವಂತಹ ಒಂದು ಸೀರೆ ಧರಿಸಿ ಜಿಲ್ಲಾಧಿಕಾರಿಗಳು ಜಾಗೃತಿ ಮೂಡಿಸಿದ್ದಾರೆ. ಸೆಲೆಬ್ರಿಟಿಗಳು ಬಂದು ಬೆಳ್ಳಂಬೆಳಿಗ್ಗೆ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮಾದರಿಯಾಗಿದ್ದಾರೆ. ಈಗ ಅವರ ಹೆಜ್ಜೆಯಲ್ಲೇ ಮುಂದೆ ಸಾಗಬೇಕಾಗಿದೆ. ಉಳಿದವರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಪ್ರಜ್ಞಾವಂತ ಮತದಾರರು ಹೆಚ್ಚೆಚ್ಚು ಬಂದು ಮತವನ್ನು ಚಲಾಯಿಸಬೇಕಾಗಿದೆ. ರಾಜ್ಯದಾದ್ಯಂತ ನಡೀತಾ ಇರುವಂತಹ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತದಾನ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗಿದೆ. ಈಗ 2 ತಾಸು ಕಳೆದಿದೆ. ಪೇಜಾವರ ಶ್ರೀಗಳು ಮತದಾನವನ್ನ ಮಾಡೋದಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಿದ್ಧಗಂಗಾ ಶ್ರೀಗಳು ಬೆಳಿಗ್ಗೆನೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮೊದಲ ಮತ ಅವರು ಹಾಕಿರೋದು ಸಿದ್ಧಗಂಗಾ ಮಠದ ಮುಂದೆ ಇದ್ದಂತಹ ಬೂತ್ ಅಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಪೇಜಾವರ ಶ್ರೀಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ಮಹಾ ಮತದಾನದ ದಿನ ಇವತ್ತು, ಬಹಳ ಇಂಪಾರ್ಟೆಂಟ್ ಡೇ. ಇವತ್ತು 14 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಒಂದು ಒಳ್ಳೆ ಆರಂಭ ಕೂಡ ಸಿಕ್ಕಿದೆ. ಬೆಳಿಗ್ಗೆನೆ ಬಹಳಷ್ಟು ಜನ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಹಳ ಉತ್ಸಾಹದಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಮತ್ತೊಂದು ಕಡೆ ಮತದಾನದ ಕುರಿತಂತೆ ಜಾಗೃತಿ ಕೂಡ ಮೂಡಿಸಲಾಗ್ತಾ ಇದೆ. ಸಂಜೆ 6 ಗಂಟೆ ತನಕ ಅವಕಾಶ ಇದೆ. ಹಾಗಾಗಿ ಈಗಲಾದ್ರೂ ಜನ ಮನೆಯಿಂದ ಹೊರಗಡೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಲಿ ಅನ್ನೋ ನಿಟ್ಟಿನಲ್ಲಿ ಪೇಜಾವರ ಶ್ರೀಗಳು ಮತದಾನ ಮಾಡಿ ಬಂದು ನಿಂತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ. 14 ಕ್ಷೇತ್ರಗಳಲ್ಲಿ ಬಹಳ ಬಿರುಸಿನ ಮತದಾನ ನಡೀತಾ ಇದೆ. ಒಂದು ಗ್ರಾಮದಲ್ಲಿ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸಿ ಅಂತ ಆಗ್ರಹಿಸಿ ಇಡೀ ಗ್ರಾಮಸ್ಥರು ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವಿಶೇಷವಾದ ಬೂತ್ಗಳನ್ನ ಹಾಕಲಾಗಿದೆ. ರಾಜ್ಯದಾದ್ಯಂತ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮಹಾ ಮತದಾನ ಇವತ್ತು. ಶ್ರೀಗಳು ಮತದಾನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದೆ. ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಬಂದು ಮತದಾನ ಮಾಡ್ತಾ ಇದ್ದಾರೆ. ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಮತದಾನ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಜನರಿಗೆ ಗೊತ್ತಿಲ್ಲ ಅಂತಲ್ಲ, ಜನರಿಗೆ ಗೊತ್ತಿದೆ. ಆದ್ರೆ ಇವತ್ತಿನ ದಿನ ಜನ ಆಲಸ್ಯವನ್ನ ಬಿಟ್ಟು ಹೊರಗಡೆ ಬಂದು ತಮ್ಮ ಹಕ್ಕೇನಿದೆ, ತಮ್ಮ ಕರ್ತವ್ಯ ಏನಿದೆ ಅದನ್ನ ಮೆರಿಬೇಕಾದಂತಹ ದಿನ. ಯಾಕಂದ್ರೆ ಇವಾಗಿನ ಯುವಕರು ಪ್ರಶ್ನೆ ಮಾಡ್ತಾರೆ, ಆದ್ರೆ ಬದಲಾವಣೆಯನ್ನೂ ಬಯಸ್ತಾರೆ. ಆದ್ರೆ ಯಾವತ್ತು ಅದಕ್ಕೊಂದು ಹೆಜ್ಜೆ ಇಡಬೇಕು ಅಂತ ಇರುತ್ತೋ ಆವತ್ತು ಹಿಂದೇಟ್ ಹಾಕ್ತಾರೆ. ಅದು ಆಗಬಾರದು. ಇವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಮತದಾನವನ್ನ ಮಾಡಬೇಕು. ತಮ್ಮ ಜವಾಬ್ದಾರಿ ಏನು, ತಮ್ಮ ಕರ್ತವ್ಯ ಏನು ಅದನ್ನ ಅರ್ಥ ಮಾಡ್ಕೋಬೇಕು. ಸಿದ್ಧಗಂಗಾ ಶ್ರೀಗಳು, ರಂಭಾಪುರಿ ಶ್ರೀಗಳು ಮತದಾನವನ್ನ ಮಾಡಿದ್ರು. ರಾಹುಲ್ ದ್ರಾವಿಡ್ ಅವರು ಬೆಳಿಗ್ಗೆನೆ ಬಂದು ಮತದಾನ ಮಾಡಿದ್ರು. ಡಾಕ್ಟರ್ ದೇವಿ ಶೆಟ್ಟಿ ಅವರು ಮತದಾನ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೆಳಗ್ಗೆ ಎಷ್ಟು ಜನ ಬಂದಿದ್ದಾರೆ, ಕ್ಯೂ ಇದ್ದಾರೆ ಅನ್ಸುತ್ತಲ್ವ? ತುಂಬ ಕ್ಯೂ ಇದ್ದಾರೆ. ಆ್ಯಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು. ನನ್ನ ಮಕ್ಕಳು ಇಬ್ಬರೇ ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದರು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ಮ್ಯಾಮ್, ಈ ಸತಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯೂತ್ಸು ಸ್ವಲ್ಪ ಹಿನ್ನಡೆ ಆಗ್ತಾರೆ ವೋಟಿಂಗಿಗೆ. ಇಲ್ಲ, ಬರ್ತಾರೆ, ಇನ್ನೂ ಬೆಳಗ್ಗೆ ಅಲ್ವಾ. ಸೊ ಎವ್ರಿಬಡಿ ವಿಲ್ ಕಮ್. ಅಂದರೆ ಇವಾಗಲೇ ನಾನೇ ಆ್ಯಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು. ಎಲ್ಲ ಮಕ್ಕಳದೆಲ್ಲ ಮುಗಿಸ್ಬಿಟ್ಟು ಬರಬೇಕಂತ ಅನಿಸ್ತು. ಡೆಫಿನೆಟ್ಲಿ ಇದೆ. ಆಸ್ ಅ ಸೆಲೆಬ್ರಿಟಿಯಾಗಿ ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ವೋಟ್ ಆಗದೆ ಇರೋರಿಗೆ? ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ಅಂತ ಇದ್ದೆ, ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು. ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ಅಟ್ಲೀಸ್ಟ್ ಒಂದು ವೋಟ್ ನಿಮ್ದಂತ ಯಾವತ್ತೂ ವೇಸ್ಟ್ ಆಗಬೇಕು. ನೋಟಾಗಾದ್ರೂ ನಿಮಗೆ ವೋಟ್ ಇದ್ದೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಕೆಲವೊಮ್ಮೆ ಇವಾಗ ನಾನೇ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ, ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ, ಹೋಗಿ ವೋಟ್ ಮಾಡಿ ಅಂತ ಅಂದೆ. ಸೊ ಇಟ್ ಇಸ್ ಲೈಕ್ ದಟ್. ನನಗೆ ಯಾರ್ಯಾರು ಸಿಗ್ತಾರೆ, ಈಗ ನನ್ನ ಫ್ರೆಂಡು ನೆನ್ನೆ ಅದನ್ನೇ ಅಂತ ಇರಲಿ. ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು. ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ, ಹೋಗಿ ನೋಟಾಗಾದರೂ ವೋಟ್ ಮಾಡಂತ. 2014-19 ನೋಡಿದೆ 55 ದಾಟಿಲ್ಲ ಬೆಂಗಳೂರು ವೋಟಿಂಗ್. ಸೊ ಬೆಂಗಳೂರಂಥ ವಿದ್ಯಾವಂತರಿರೋ ಅಂಥ ಕಡೆನೇ ವೋಟಿಂಗ್ ಕಡಿಮೆ ಆಗ್ತಿದೆ. ಸೊ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನೋದು ಏನಾಗಬೇಕು?
ವೋಟಿಂಗ್ ಐ ಥಿಂಕ್ ಈ ಸತಿ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕಂದರೆ ಇಷ್ಟು ನಾನು ಯಾವತ್ತೂ ವೇಟ್ ಮಾಡಿರಲಿಲ್ಲ. ಈ ಸತಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು. ನಟಿ ಅಮೂಲ್ಯ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಪೇಜಾವರ ಶ್ರೀಗಳು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರಾಜಕಾರಣಿಗಳು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಹಲವು ವೃದ್ಧರು ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಯಾವುದೇ ನೆಪ ಹೇಳದೆ ಕರ್ತವ್ಯವನ್ನ ನಿಭಾಯಿಸೋದಕ್ಕೆ, ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ವೃದ್ಧರು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ವೀಲ್ ಚೇರ್ನಲ್ಲಾದ್ರೂ ಸರಿ, ವಾಕರ್ ಆದ್ರೂ ಹಿಡಿದು ಸರಿ, ನಾವು ನಮ್ಮ ಕರ್ತವ್ಯವನ್ನ ಮೆರಿತೀವಿ, ಸ್ಫೂರ್ತಿಯಾಗಿರ್ತೀವಿ ಉಳಿದವರಿಗೆ ಅನ್ನೋದಕ್ಕೆ ಈ ಹಿರಿಯರೇ ಸಾಕ್ಷಿ. ಬಹಳ ದೊಡ್ಡ ಸ್ಫೂರ್ತಿ ಹಿರಿಯರು ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಲವು ವೃದ್ಧರು ಮನೆಯಲ್ಲೇ ಮತದಾನ ಮಾಡುವಂತಹ ಅವಕಾಶವನ್ನ ಬಳಸಿಕೊಂಡ್ರು. ಇನ್ನು ಕೆಲವರು ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆಯ ವಾತಾವರಣ. ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದರೆ ತಮ್ಮ ಮತದ ಮೂಲಕ. ಎಲ್ಲರಿಗೂ ವಿಶೇಷ ಶುಭಾಶಯಗಳು. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ, ಅದು ಬಂದು ಭಾಗವಹಿಸಿ. ಸರ್, ಎಲ್ರಿಗೂ ಇರ್ತಕ್ಕಂಥ ಒಂದು ಟಾಸ್ಕು ಮತದಾನವನ್ನ ಜಾಸ್ತಿ ಮಾಡಬೇಕು, ಅದರ ಪರ್ಸೆಂಟೇಜ್. ಅದಕ್ಕೆ ಏನ್ ಮಾಡಬೇಕು ಅಂತ, ಇವತ್ತಿಗೆ ಏನಾಗಬೇಕು ಅಂತ, ಯಾರ್ಯಾರು ಸಹಕಾರ ಬೇಕು ಅಂತ? ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆಗಳನ್ನು ಆಗಲೇ ಏರ್ಪಡಿಸಲಾಗಿದೆ. ಸರ್ಕಾರದ ಕಡೆಯಿಂದನೂ ಕೂಡ ನಮ್ಮ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಯಾರ್ಯಾರಿದ್ದಾರೆ, ಇಂಡಿಪೆಂಡೆಂಟ್ ಇರ್ಬೋದು, ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಾಡಬೇಕು ಅಂತಾನೂ ಕೂಡ ಬಹಳ ಮನವಿಯನ್ನು ಮಾಡ್ತಾ ಇದ್ದೀವಿ. ಜನರೂ ಕೂಡ ಅವ್ರ ಕಡೆಯಿಂದ ಒಂದು ರೀತಿಯ ಇದು ಕರ್ತವ್ಯ ಆಗಿ ನೋಡಬೇಕಾಗಿ ಕಡ್ಡಾಯವಾಗಿ ಒತ್ತವನ್ನು ಚಲಾಯಿಸಬೇಕು. ಶುಭಾಶಯಗಳು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ನಮ್ದು ಬಹಳ ದೊಡ್ಡ ಪಾತ್ರ. ತಮ್ಮ ಮತದ ಶಕ್ತಿ ಮೂಲಕ ಈ ಎಲ್ಲ ಕೆಲಸ ಆಗಿರೋದು ತಮ್ಮ ಮತದ ಶಕ್ತಿ ಮೂಲಕ. ಸೊ ಇವಾಗ ನಿಮಗೂ ಕೂಡ ಅದು ಒಂದು ಹಕ್ಕು ಲಭ್ಯವಿದೆ. ಬಂದು ಅದನ್ನ ಉಪಯೋಗಿಸಿ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡಿ. ಅದು ಅಭ್ಯರ್ಥಿಯಾಗಿ ವೋಟ್ ಮಾಡೋದೇನೆ. ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿಯಾಗಿ ಅದರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಭಾಗವಹಿಸುವಂಥದ್ದು ನಮಗೆ ಅವಕಾಶ ಸಿಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಂತೋಷ. ನಾನು ಹೇಳಿದ್ದೀನಿ ಮೊದಲನೇ ದಿನ ಅಂದರೆ ಇವತ್ತವರೆಗೂ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ಕ್ವಾಂಟಿಟೇಟಿವ್ ಆಗಿ ನಮ್ಮ ಮಾಧ್ಯಮದ ಮಿತ್ರರೇ ಹೇಳಬೇಕಾಗಿದೆ. ಮತದಾರರಿಗೆ ಶುಭಾಶಯವನ್ನ ಕೋರಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಆರಂಭದಿಂದಲೂ ಆಗ್ತಾ ಇದೆ. ಇವತ್ತು ಕೂಡ ಆ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಬೆಳಗಿನಿಂದಲೇ ಬರ್ತಾ ಇರುವಂತಹ ಹಿರಿಯರು, ವೃದ್ಧರು, ಅವರು ಬಂದು ಮತವನ್ನ ಚಲಾಯಿಸಿ ನಿಜಕ್ಕೂ ಕೂಡ ಬಹಳ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ. ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿದೆ. ಗಮನಿಸ್ತಾ ಇದ್ದೀವಿ, ವೃದ್ಧೆಯೊಬ್ಬರು ಬಂದು ಮತವನ್ನ ಚಲಾಯಿಸೋದಕ್ಕೆ ಮುಂದಾಗಿದೆ. RSS ಮುಖಂಡರಾದಂತಹ ದತ್ತಾತ್ರೇಯ ಹೊಸಬಾಳೆ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ದತ್ತಾತ್ರೇಯ ಹೊಸಬಾಳೆ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ವೃದ್ಧರು, ಹಿರಿಯರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ಫೂರ್ತಿಯಾಗಿ ಬೇರೆ ಯುವ ಮತದಾರರಿಗೆ ಮತಗಟ್ಟೆಯತ್ತ ಆಕರ್ಷಿಸ್ತಾ ಇದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಅವರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶೇಷಾದ್ರಿಪುರಂ ಮತಗಟ್ಟೆಯ ಬಳಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂತಹ ಮತದಾನ ಬಿರುಸಿನಿಂದ ಮತದಾನ ಸಾಗ್ತಾ ಇದೆ. ಶೇಷಾದ್ರಿಪುರಂನ ಮತಗಟ್ಟೆಯಲ್ಲಿ RSS ಮುಖ್ಯಸ್ಥರಾದಂತಹ ದತ್ತಾತ್ರೇಯ ಹೊಸಬಾಳೆ ಅವರು ಮತದಾನಕ್ಕಾಗಿ ಬಂದಿದ್ದಾರೆ. ಡಾಕ್ಟರ್ ರಾಜ್ ಕುಟುಂಬದವರಿಂದ ಮತದಾನ ನಡೆದಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ. ರಾಜ್ ಕುಟುಂಬದಿಂದ ಮತದಾನ ಸದಾಶಿವನಗರದ ಮತಗಟ್ಟೆಗೆ ಇಡೀ ರಾಜ್ ಕುಟುಂಬ ಬಂದಿದೆ.
ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಮೊದಲ ದೃಶ್ಯದಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರಿದ್ದಾರೆ, ಆರ್ಎಸ್ಎಸ್ ಮುಖ್ಯಸ್ಥರು. ಶೇಷಾದ್ರಿಪುರಂನ ಮತಗಟ್ಟೆಯಲ್ಲಿದ್ದಾರೆ. ರಾಜ್ ಕುಟುಂಬ ಸದಾಶಿವನಗರದ ಮತಗಟ್ಟೆಗೆ ಬಂದಿದೆ. ರಾಘವೇಂದ್ರ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನ ಮಾಡಲಿದ್ದಾರೆ. ರಾಜ್ಯದಾದ್ಯಂತ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತದಾನ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ದತ್ತಾತ್ರೇಯ ಹೊಸಬಾಳೆ ಮತದಾನಕ್ಕಾಗಿ ಬಂದಿದ್ದಾರೆ. ಸದಾಶಿವನಗರದ ಮತಗಟ್ಟೆಯಲ್ಲಿ ರಾಜ್ ಕುಟುಂಬ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ. ಸದಾಶಿವನಗರದ ಪೂರ್ಣ ಪ್ರಜ್ಞಾ ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಜೊತೆಗೆ ಬಂದಂತಹ ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಉಳಿದಂತವರಿಗೂ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ, ಬನ್ನಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ. ರಾಘವೇಂದ್ರ ರಾಜ್ಕುಮಾರ್ ಅವರ 2 ಮಕ್ಕಳು ಯುವ ಮತ್ತು ವಿನಯ್ ರಾಜ್ಕುಮಾರ್ ಮತ ಚಲಾಯಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇಡೀ ರಾಜ್ ಕುಟುಂಬ ಸದಾಶಿವನಗರದಲ್ಲಿದೆ. ಸದಾಶಿವನಗರದ ಮತಗಟ್ಟೆಗೆ ಬಂದಿದ್ದಾರೆ. ಎಸ್, ದೃಶ್ಯಗಳು ನೋಡ್ತಾ ಇರೋದು ಸೆಲೆಬ್ರಿಟಿಗಳು ಒಂದು ಕಡೆ, ಇಡೀ ರಾಜ್ ಕುಟುಂಬ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರೋದನ್ನ ಇವರು ಸ್ಫೂರ್ತಿ ಆಗ್ತಾರೆ. ಇವರ ಸಿನಿಮಾಗಳನ್ನ ನೋಡಿ, ಇವರ ಅಭಿನಯಕ್ಕೆ ಹೋಗಿ ಇವರನ್ನ ಫಾಲೋ ಮಾಡುವಂತ ಬಹಳ ದೊಡ್ಡ ಸಮೂಹನೇ ಇದೆ. ಈ ವಿಚಾರದಲ್ಲೂ ಕೂಡ ಇವರನ್ನ ಫಾಲೋ ಮಾಡಿ ಅನ್ನುವಂಥದ್ದು ನಮ್ಮ ಮನವಿ. ಇಡೀ ರಾಜ್ ಕುಟುಂಬ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದೆ. ಇತ್ತ RSS ಸಹಕಾರ್ಯವಾಗಿರುವಂತಹ ದತ್ತಾತ್ರೇಯ ಹೊಸಬಾಳೆ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಎಸ್, ತಮ್ಮ ಮತವನ್ನ ಚಲಾಯಿಸಿ ಅದನ್ನ ಖುಷಿಯಿಂದ ಆ ಖುಷಿಯನ್ನು ತೋರ್ಪಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮತದಾನ ನಮ್ಮ ಹಕ್ಕು, ಜೊತೆಗೆ ಮತ ಚಲಾಯಿಸೋದು ನಮ್ಮ ಕರ್ತವ್ಯ ಕೂಡ. ಸದಾಶಿವನಗರದ ಮತಗಟ್ಟೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ದಂಪತಿ ಜೊತೆಗೆ ಅವರ ಮಕ್ಕಳು ಎಲ್ಲರೂ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಟಿ ಲವ್ ಮಾಕ್ಟೇಲ್ ಸಿನಿಮಾದ ನಟಿ ರಚನಾ ತಮ್ಮ ಹಕ್ಕನ್ನ ಚಲಾಯಿಸಿ ಬಹಳ ಖುಷಿಯಲ್ಲಿ ಕೈಗೆ ಹಾಕಿರುವಂತಹ ಗುರುತನ್ನ ತೋರಿಸ್ತಾ ಇದ್ದಾರೆ. ಇನ್ನು ಸದಾಶಿವನಗರದ ಪೂರ್ಣ ಪ್ರಜ್ಞಾ ಮತಗಟ್ಟೆಯಲ್ಲಿ ಡಾಕ್ಟರ್ ರಾಜ್ ಕುಟುಂಬ ಇದೆ. ಇಡೀ ರಾಜ್ ಕುಟುಂಬ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅಂತ ಬಂದಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅವರ ಪತ್ನಿ, 2 ಮಕ್ಕಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಇದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅಂತ. ಇದನ್ನ ನೋಡಿ ಇನ್ನು ಉಳಿದಂತವರು ಯಾರ್ಯಾರು ಇದುವರೆಗೂ ಮತವನ್ನ ಹಾಕಿಲ್ವೋ ಅವರೂ ಸಹ ಹೋಗಿ ಮತವನ್ನ ಚಲಾಯಿಸಬೇಕಾಗಿದೆ. ಒಂದು ಕಡೆ ಚುನಾವಣಾ ಆಯೋಗ ಸಾಕಷ್ಟು ಪ್ರಯತ್ನ ಮಾಡಿದೆ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ. ನಮ್ಮ ಒಂದು ಮತ ಎಷ್ಟು ಪ್ರಮುಖ ಅನ್ನೋದು ಗೊತ್ತಿದ್ರೂ ಸಹ ಜನ ಸುಮ್ಮನಾಗ್ಬಿಡ್ತಾರೆ. ಎಷ್ಟೋ ಸರಿ ಒಂದು ಮತ, ಅಯ್ಯೋ ನನ್ನೊಬ್ಬನ ಮತ ಅಲ್ವಾ ಅಂತ ಅನ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಹೇಗೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತೀವೋ ಅದೇ ತರ ಒಂದೊಂದು ಮತವೂ ಕೂಡ ಬಹಳ ಮುಖ್ಯ ಆಗತ್ತೆ. ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ, ಸಮಾಜದ ಸಾಕಷ್ಟು ಅವ್ಯವಸ್ಥೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ, ರಾಜಕಾರಣಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನ. ಆ ರೀತಿ ಪ್ರಶ್ನೆ ಮಾಡೋರು ಬಹಳ ಜವಾಬ್ದಾರಿಯುತವಾದಂತಹ ದಿನ ಇವತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಅನ್ನೋದು. ಮತದಾನವನ್ನ ಮಾಡಿ ನಾಳೆ ಪ್ರಶ್ನೆ ಮಾಡೋಣ. ಮೂಲಭೂತ ವ್ಯವಸ್ಥೆಗಳು ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಗ್ರಾಮಗಳಲ್ಲಿ ಬಹಿಷ್ಕಾರ ಆಗಿದೆ. ಪ್ರಿಯಕೃಷ್ಣ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಗೋವಿಂದರಾಜನಗರದ ಶಾಸಕರು ಪ್ರಿಯಕೃಷ್ಣ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ರಾಜ್ಯದಾದ್ಯಂತ 14 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮತದಾನ, ಬಿರುಸಿನ ಮತದಾನ ನಡೀತಾ ಇದೆ. ಆರಂಭ ಆಗಿ 2.5 ತಾಸಾಗಿದೆ. ಸಂಜೆ 6 ಗಂಟೆ ತನಕ ಸಮಯ ಇದೆ ನಿಜ, ಆದ್ರೆ ಆದಷ್ಟು ಬೇಗ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ. ರಾಜ್ ಕುಟುಂಬವೇ ಮತಗಟ್ಟೆಯಲ್ಲಿದ್ದಾರೆ ಹಕ್ಕನ್ನ ಚಲಾಯಿಸೋದಕ್ಕೆ. ಈಗ ತೇಜಸ್ವಿ ಸೂರ್ಯ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ಮತದಾನ ಮಾಡೋದಕ್ಕೆ ಅಂತ ತೇಜಸ್ವಿ ಸೂರ್ಯ ಬಂದಿದ್ದಾರೆ. ಅಭ್ಯರ್ಥಿಗಳು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬೇರೆ ಬೇರೆ ಘಟಾನುಘಟಿ ರಾಜಕಾರಣಿಗಳು ಬಂದಿದ್ದಾರೆ. ಸಿನಿಮಾ ನಟ ನಟಿಯರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಬನ್ನಿ ವೋಟ್ ಮಾಡಿ, ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಕರ್ತವ್ಯ, ಬನ್ನಿ ವೋಟ್ ಮಾಡಿ ಅಂತ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಜನ ಸ್ವ ಇಚ್ಛೆಯಿಂದ ಬಂದು ವೋಟ್ ಮಾಡ್ತಾರೆ ಅನ್ನುವಂತಹ
ನಿರೀಕ್ಷೆ ಇದೆ, ನೋಡ್ಬೇಕೇನಾಗತ್ತೆ ಅಂತ. ಸದಾಶಿವನಗರದ ಮತಗಟ್ಟೆಯಲ್ಲಿ ಡಾಕ್ಟರ್ ರಾಜ್ ಕುಟುಂಬ ಇದೆ. ಕೃಷ್ಣಪ್ಪ ಅವರು ವಿಜಯನಗರದ MLA, ಮತ್ತೊಂದು ಕಡೆ ತೇಜಸ್ವಿ ಸೂರ್ಯ ಅಭ್ಯರ್ಥಿಯೂ ಹೌದು, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅಂತ ಬಂದಿದ್ದಾರೆ. ಕೃಷ್ಣಪ್ಪ ಅವರ ಕುಟುಂಬ ಬಂದು ತಮ್ಮ ದೇಶದ ಪ್ರಜಾತಂತ್ರದಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಆಗಾಗ್ಗೆ ಎಲ್ಲ ಹಂತದಲ್ಲೂ ಚುನಾವಣೆಗಳು ನಡೀತವೆ. ಈ ವರ್ಷ ಲೋಕಸಭೆಯ ಈ ಬಾರಿಯ ಚುನಾವಣೆ ಮುಂದೆ ಯಾವತ್ತಿಗಿಂತಲೂ ಹೆಚ್ಚು ಮಹತ್ವದ್ದು. ದೇಶದ ಅಭಿವೃದ್ಧಿಗೆ, ಜಗತ್ತಿನಲ್ಲಿ ಭಾರತದ ಗೌರವಕ್ಕೆ, ಈ ದೇಶದ ಕೋಟ್ಯಂತರ ಜನರ ಜೀವನ ಹಸನಾಗೋದಕ್ಕೆ, ಅವರ ಜೀವನ ಉತ್ತಮವಾಗೋದಕ್ಕೆ, ಸುಖ ಸಮೃದ್ಧಿಯಿಂದ ಕೂಡಿರೋದಕ್ಕೆ ಈ ಚುನಾವಣೆಯ ಒಂದು ಫಲಿತಾಂಶ ಮಹತ್ತರವಾದಂಥ ಭೂಮಿಕೆಯನ್ನು ಪಾತ್ರವನ್ನು ವಹಿಸೋದಿದೆ. ಇವತ್ತು ನಾನು ಬಹಳ ಸಂತೋಷದಿಂದ ಈ ವರ್ಷ ಪ್ರತಿ ವರ್ಷದಂತೆ ಈ ಜಾಗದಲ್ಲಿ ಬಂದು ನಾನು ನನ್ನ ಮತವನ್ನು ಚಲಾಯಿಸಿದ್ದೇನೆ. ನಮ್ಮ ಸಮಾಜದ ಜನ 100ಕ್ಕೆ 100ರಷ್ಟು ಮತದಾನ ಮಾಡಬೇಕು ಅನ್ನುವುದೇ ನಮ್ಮೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜಾತಂತ್ರವನ್ನು ಗೆಲ್ಲಿಸಿ, ಭಾರತವನ್ನು ಉಳಿಸಿ, ಭಾರತವನ್ನು ಸಮೃದ್ಧಿಪಡಿಸಿ, ಈ ಒಂದು ಉದ್ದೇಶದಿಂದ ಈ ಅಭಿಯಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ನನ್ನ ವಿನಂತಿ, ಎಲ್ಲರೂ ಬೇಗ ಬಂದು ತಮ್ಮ ಮತವನ್ನು ಚಲಾಯಿಸಿ ದೇಶದ ರಕ್ಷಣೆ, ಅಭಿವೃದ್ಧಿಗೆ ಸಹಕರಿಸಿ. ಮಹಾ ಮತದಾನ ರಾಜ್ಯಾದ್ಯಂತ 14 ಲೋಕಸಭಾ ಕ್ಷೇತ್ರಗಳಲ್ಲಾಗಿರುವ ಮತದಾನವನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದಾರೆ, ರಾಜಕಾರಣಿಗಳು ಬಂದಿದ್ದಾರೆ, ಅಭ್ಯರ್ಥಿಗಳು ಬಂದಿದ್ದಾರೆ, ಮಠಾಧೀಶರು ಬಂದಿದ್ದಾರೆ. ಸಿದ್ಧಗಂಗಾ ಶ್ರೀಗಳು ಬೆಳ್ಳಂಬೆಳಗ್ಗೆ ತುಮಕೂರಿನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ರಂಭಾಪುರ ಶ್ರೀಗಳು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ರಾಹುಲ್ ದ್ರಾವಿಡ್ ಬೆಳ್ಳಂಬೆಳಗ್ಗೆ ಬಂದು ಕ್ಯೂ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿ ಮತವನ್ನ ಹಾಕಿ ಎನ್ನುವಂತ ಕರೆ ಕೊಟ್ಟಿದ್ದಾರೆ. ಡಾಕ್ಟರ್ ದೇವಿ ಶೆಟ್ಟಿ ಕೂಡ ಬೆಳಗ್ಗೆ ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಎವ್ರಿ ವೋಟ್ ಮ್ಯಾಟರ್ಸ್ ಅಂತ. ನಿಜಕ್ಕೂ ಪ್ರತಿ ಮತ ಕೂಡ ಬಹಳ ಪ್ರಮುಖ ಆಗುತ್ತೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಜಯನಗರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇನ್ಫೋಸಿಸ್ನ ನಾರಾಯಣಮೂರ್ತಿ ದಂಪತಿ, ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ. ಹಾಗೆ ನಟ ಗಣೇಶ್ ದಂಪತಿ ಸಮೇತ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ಅಭ್ಯರ್ಥಿಗಳು ಕೂಡ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸುಧಾಕರ್, ಸೋಮಣ್ಣ ತಮ್ಮ ತಮ್ಮ ಮತವನ್ನು ಚಲಾಯಿಸಿದ್ರು. ಹಾಗೆ ಸುರೇಶ್ ಕುಮಾರ್ ಅವರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ನಿರ್ಮಲಾ ಸೀತಾರಾಮನ್ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಕರ್ತವ್ಯವನ್ನ ಮೆರೆಯಬೇಕಾಗಿದೆ. ಈ ಎಲ್ಲ ಮಹನೀಯರು ಕೂಡ ಬೆಳ್ಳಂಬೆಳಿಗ್ಗೆ ಬಂದು ವರ್ಷ ಅಂದ್ರೆ ಎಲೆಕ್ಷನ್ ಬಂದಾಗೆಲ್ಲ ಹಾಕ್ತಾ ಇರ್ತಾರೆ. ಯಾವತ್ತೂ ಮಿಸ್ ಮಾಡಿಲ್ವಾ? ಯಾವಾಗೂ ಮಿಸ್ ಮಾಡಿಲ್ಲ. ಮಗ ಕರ್ಕೊಂಡು ಬರ್ತಾರೆ, ಈಗ ತುಂಬಾ ಜನ ವೋಟ್ ಹಾಕಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ನಾನು ಅವರು ಉದೋರು ಏನ್ ಮಾಡ್ತಾರೋ ನನಗೇನ್ ಗೊತ್ತು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಷ್ಟೇ. ಓಕೆ, ನಿಮ್ಮ ಹೆಸರು? ಪುಷ್ಪ. ಓಕೆ, ಥ್ಯಾಂಕ್ ಯು. ಹಿರಿಯರು ಖುಷಿಯಿಂದ ಬಂದು ಮತವನ್ನ ಚಲಾಯಿಸಿ ಉತ್ಸಾಹದಲ್ಲಿ ಮಾತಾಡಿದ್ದಾರೆ. ಇದು ಇನ್ನುಳಿದಂತವರಿಗೆ ಮಾದರಿಯಾಗಬೇಕು. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ಹಿರಿಯರು ಮತದಾನವನ್ನ ಮಾಡಿದ್ರು. ಬೆಳಿಗ್ಗೆಯಿಂದ ನಾವು ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬೆಳಿಗ್ಗೆನಿಂದ ಮೊದಲು ಮತಗಟ್ಟೆಗೆ ಬಂದವರೇ ಹಿರಿಯರು. ಹಾಗೆ ನೋಡಿದ್ರೆ ಬಂದು ಮತವನ್ನ ಚಲಾಯಿಸಿ ಬಹಳ ಉತ್ಸಾಹದಲ್ಲಿ ಮಾತಾಡಿದ್ದಾರೆ. ನಮ್ಮ ಕರ್ತವ್ಯ ಅದು. ಈಗ ತಾನೇ ಕೇಳಿದ್ರು ಪುಷ್ಪ ಅಂತ ಈ ಹಿರಿಯ ಮಹಿಳೆ, ಅವ್ರು ಹೇಳಿದ್ರು ನಮ್ಮ ಕರ್ತವ್ಯ ಅದು, ನಾವು ಬಂದು ವೋಟ್ ಹಾಕಬೇಕು. ಏನ್ ಹೇಳೋದು ಬೇರೆಯವರಿಗೆ ಅಂತ. ನಾವು ಎಂತೆಂಥದೋ ಕುಂಟು ನೆಪಗಳನ್ನ ಕೇಳ್ತೀವಿ ವೋಟ್ ಮಾಡಿ ಅಂತ. ಅಂದ್ರೆ ಇವತ್ತಿನ ದಿನ ರಜೆ, ಏನೇನೋ ಪ್ಲಾನ್ ಮಾಡ್ಕೋತಾರೆ ಜನ. ಆದ್ರೆ ನಿಮ್ಮ ವೋಟನ್ನ ನೀವು ಹಾಕಿ ಆನಂತರ ನೀವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೋದಲ್ಲ, ಅದನ್ನ ಮಾಡಲ್ಲ ನಮ್ಮ ಜನ. ಎಂತೆಂಥ ಹಿರಿಯರು ಬಂದು ಮತದಾನ ಮಾಡಿದ್ದಾರೆ. ದೇವೇಗೌಡರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ದೇವೇಗೌಡರು ದಂಪತಿ ಇದ್ದಾರೆ. ಮತದಾನಕ್ಕೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರೋ ದೃಶ್ಯ ಆಯ್ತು. 14 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಘಟಾನುಘಟಿ ನಾಯಕರು, ಸೆಲೆಬ್ರಿಟಿಗಳು ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಿರಿಯರು, ವಿಶೇಷ ಚೇತನರು ವೀಲ್ ಚೇರ್ ನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇದಕ್ಕಿಂತ ಸ್ಫೂರ್ತಿ ಬೇಕಾ ಹಾಗಾದ್ರೆ?
ಕೈ ಕಾಲ್ ಗಟ್ಟಿ ಇರೋರು ಕೂಡ ಮನೇಲಿ ಕೂತಿರ್ತಾರೆ ಅಥವಾ ಬೇರೆ ಕಡೆ ಎಲ್ಲೋ ಹೋಗೋದಕ್ಕೆ ಪ್ಲಾನ್ ಹಾಕೊಂಡಿರ್ತಾರೆ. ಆದ್ರೆ ಮತ ಚಲಾಯಿಸೋದಕ್ಕೆ ಆಸಕ್ತಿ ತೋರೋದಿಲ್ಲ. ಜನ ತಮ್ಮ ಆಲಸ್ಯವನ್ನ ಬಿಟ್ಟು ಪ್ರಜ್ಞಾವಂತರಾಗಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗಿದೆ. ದೇವೇಗೌಡರು ದಂಪತಿ ವಿಶೇಷ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಡಾಕ್ಟರ್ ರಾಜ್ ಕುಟುಂಬ ಸದಾಶಿವನಗರದ ಮತಗಟ್ಟೆಯಲ್ಲಿ ಇದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರ 2 ಮಕ್ಕಳಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಾಜ್ಕುಮಾರ್ ಕುಟುಂಬ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿರುವುದನ್ನ, ಇತ್ತ ದೇವೇಗೌಡ ದಂಪತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನ ಚಲಾಯಿಸಬೇಕಾಗಿದೆ ಜನ. ಅದೇ ಕರೆಯನ್ನ ಪ್ರತಿಯೊಬ್ಬ ಸೆಲೆಬ್ರಿಟಿ ಕೂಡ ನೀಡ್ತಾ ಇರುವಂತದ್ದು. ಕ್ಯೂನಲ್ಲಿ ನಿಂತಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಹಿರಿಯರನ್ನ, ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಿದ್ದಾರೆ. ಇತ್ತ ದೇವೇಗೌಡ ದಂಪತಿ ಕೂಡ ದೇವರ ಮೊರೆ ಹೋಗಿರುವುದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ವೃದ್ಧ ಮಹಿಳೆಯೊಬ್ಬರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ನನ್ನ ಕರ್ತವ್ಯ ಇದು, ನಾ ಕರ್ತವ್ಯವನ್ನ ಮೆರಿತಾ ಇದ್ದೀನಿ ಎಂದು. ಆ ಪ್ರಜ್ಞೆ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕಾಗತ್ತೆ. ವಯಸ್ಸಿನ ನೆಪ ಹೇಳಲಿಲ್ಲ, ಆರೋಗ್ಯದ ನೆಪ ಹೇಳಲಿಲ್ಲ, ತಮ್ಮ ಹಕ್ಕನ್ನ ಬಂದು ಚಲಾಯಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ. ಪುನೀತ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇಡೀ ರಾಜ್ ಕುಟುಂಬ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ದಂಪತಿ, ಅವರ 2 ಮಕ್ಕಳು ನಟರು, ಹಾಗೇನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮಹಾ ಮತದಾನ ಲೋಕಸಭಾ ಚುನಾವಣೆಯ ಸಮರದಲ್ಲಿ ಇವತ್ತು ಬಹಳ ಮಹತ್ವ ಪಡೆಯುತ್ತೆ. ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು ಅಂತ ಅನ್ನೋದಕ್ಕೆ ಇವತ್ತು ತೋರ್ಪಡಿಸುವಂತಹ ದಿನ, ಜವಾಬ್ದಾರಿಯನ್ನ ತೋರುವಂತಹ ದಿನ. ಒಂದು ಕಡೆ ದೇವೇಗೌಡ ದಂಪತಿ ಪೂಜೆ ಸಲ್ಲಿಸ್ತಾ ಇರೋದು, ಮತ್ತೊಂದೆಡೆ ರಾಜ್ ಕುಟುಂಬ ಮತದಾನವನ್ನು ಚಲಾಯಿಸಿರೋದು. ಜೊತೆಗೆ ಬೆಳಗಿನಿಂದಲೂ ಕ್ಯೂನಲ್ಲಿ ನಿಂತು ಹಲವು ಮತದಾರರು ಪ್ರಜ್ಞೆಯನ್ನ ತೋರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರಜ್ಞಾವಂತರಾಗಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ನಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಹೆಚ್ಚೆಚ್ಚು ಪ್ರಜ್ಞಾವಂತ ಮತದಾರರು ಬಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಸಮರ್ಪಕವಾದಂತಹ ರಿಸಲ್ಟ್ ಬರುತ್ತೆ. ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಆಗತ್ತೆ. 14 ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ವೋಟಿಂಗ್ ನಡೀತಾ ಇದೆ. ಇನ್ಫೋಸಿಸ್ ನಾರಾಯಣ್ ಮೂರ್ತಿ, ಸುಧಾಮೂರ್ತಿ ದಂಪತಿ ಬಂದು ಬೆಳಗ್ಗೆ ಮತವನ್ನು ಚಲಾಯಿಸಿದ್ರು. ಜೊತೆಗೆ ಮಠಾಧೀಶಗಳು ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ. ಸೆಲೆಬ್ರಿಟಿಗಳು ಬಂದು ಹಕ್ಕು ಚಲಾಯಿಸ್ತಾ ಇದ್ದಾರೆ. ಹಿರಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಮನಿಸ್ತಾ ಇದ್ದೀವಿ. ವೀಲ್ ಚೇರ್ ಆದ್ರೂ ಸರಿ, ವಾಕರ್ ಆದ್ರೂ ಸರಿ, ಯಾವ ಕುಂಟು ನೆಪ ಹೇಳ್ತಾ ಇಲ್ಲ. ಅದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಯಾವ ಅಸಡ್ಡೆ ಇಲ್ಲ. ನಮ್ಮ ಹಕ್ಕನ್ನ ಚಲಾಯಿಸಬೇಕು, ಆ ಕರ್ತವ್ಯವನ್ನ ತೋರುವಂತಹ ಪ್ರಜ್ಞೆ ಹಿರಿಯರು ಮೆರಿತಾ ಇದ್ದಾರೆ, ಸ್ಫೂರ್ತಿಯಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಅದೇ ಹೆಜ್ಜೆಯಲ್ಲಿ ಯುವ ಮತದಾರರು ಕೂಡ ಸಾಗಬೇಕಾಗಿದೆ. ಹಿರಿಯರೊಂದಿಗೆ ಕೆಲ ಯುವ ಮುಖಗಳನ್ನು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ರಾಜಕೀಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಬೆಳಗಿನಿಂದಲೂ ಕೂಡ ಬಂದು ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಶಾಸಕರುಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಸಿಟಿ ಬೆಂಗಳೂರಂತ ಮಹಾನಗರದಲ್ಲಿ ಪ್ರತಿ ಬಾರಿಯೂ ಕೂಡ ನಾವು ನೋಡ್ತೀವಿ ಎಲ್ಲಕ್ಕಿಂತ ಕಡಿಮೆ ಮತದಾನ ಎಲ್ಲ ಆಗುತ್ತೆ ಅಂತಂದ್ರೆ ಅದು ಬೆಂಗಳೂರಿನಲ್ಲಿ ಅಂತ ಅನ್ನೋದು ನಿಜಕ್ಕೂ ದುರದೃಷ್ಟಕರ. ಅದು ಬದಲಾಗಲಿ, ಈ ಸಲ ಬದಲಾಗುತ್ತಾ ಅಂತದೊಂದು ಆಶಯ ಕಂಡು ಬರ್ತಾ ಇದೆ. ನೋಡ್ತಾ ಇದ್ರೆ ಇದೇ ರೀತಿಯಲ್ಲೇ ಜನ ಬಂದಲ್ಲಿ, ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದಲ್ಲಿ ದಾಖಲೆಯ ಮತದಾನ ಆಗ್ಬೋದು. ಮತದಾನದಲ್ಲೂ ಕೂಡ ದಾಖಲೆ ನಿರ್ಮಿಸೋಣ, ಬನ್ನಿ ಮತದಾನ ಮಾಡಿ ಎನ್ನುವಂತಹ ಕರೆಯನ್ನ ಪ್ರತಿಯೊಬ್ಬ ಸೆಲೆಬ್ರಿಟಿ ಕೂಡ ನೀಡ್ತಾ ಇದ್ದಾರೆ. ಧಾವಿಸಬೇಕಾಗಿದೆ ಮತಗಟ್ಟೆಯ ಬಳಿ ಜನ. ಬಂದು ಒಂದು ವೋಟ್ ಹಾಕಿ ನಂತರ ನಿಮ್ಮದು ಏನು ಪ್ಲಾನ್ ಇದೆಯೋ ಮುಂದೆ ಸಾಗಿ, ಯಾರು ನಿಮ್ಮನ್ನ ತಡೆಯೋರಿಲ್ಲ. ರಾಜ್ಯದಾದ್ಯಂತ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ನಡೀತಾ ಇದೆ. ರಾಜ್ಯದಾದ್ಯಂತ ಬೆಳಿಗ್ಗೆ 9 ಗಂಟೆವರೆಗೆ ನಡೆದಂತಹ ಮತದಾನ 9.21%. ಹಲವು ಜಿಲ್ಲೆಗಳಲ್ಲಿ ಮಂದಗತಿಯ ಮತದಾನ ನಡೀತಾ ಇದೆ. ಬೆಳಿಗ್ಗೆ 9 ಗಂಟೆ ತನಕ ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ, ಹಲವು ಜಿಲ್ಲೆಗಳಲ್ಲಿ ಮಂದಗತಿಯ ಮತದಾನ ಆಗಿದೆ. ಚಿಕ್ಕಮಗಳೂರಿನಲ್ಲಿ 10.5%, ದಕ್ಷಿಣ ಕನ್ನಡದಲ್ಲಿ 14% ಮತದಾನ ಆಗಿದೆ. ಮಂಡ್ಯದಲ್ಲಿ 8%, ಬೆಂಗಳೂರು ಗ್ರಾಮಾಂತರದಲ್ಲಿ ಇಲ್ಲಿ ತನಕ
8.17% ಮತದಾನ ಆಗಿದೆ. ಚಿತ್ರದುರ್ಗದಲ್ಲಿ ಮತ್ತು ಕೋಲಾರದಲ್ಲಿ ಎರಡೂ ಕಡೆ 8% ಮತದಾನ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ 9% ಮತದಾನ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲೂ ಕೂಡ 9% ಮತದಾನ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ 8% ಮತದಾನ ಆಗಿದೆ. ಬೆಂಗಳೂರು ಉತ್ತರದಲ್ಲಿ 8.5% ಮತದಾನ ಆಗಿದೆ. ಇನ್ನು ಚಾಮರಾಜನಗರ 8% ಮತದಾನ ಆಗಿದೆ. ಮೈಸೂರಿನಲ್ಲಿ 11% ಮತದಾನ ಆಗಿದೆ. ತುಮಕೂರಿನಲ್ಲಿ 9% ಆಗಿದೆ ಮತದಾನ. ಹಾಸನದಲ್ಲಿ 8% ಆಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕೂಡ 12% ಮತದಾನ ಆಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಒಂದು ಸ್ವಲ್ಪ ಮತದಾನ ಪ್ರಮಾಣ ಜಾಸ್ತಿ ಆಗಿದೆ ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ. ಈಗ 9 ಗಂಟೆ ತನಕದ ಲೆಕ್ಕಾಚಾರ ಇದು. ಸಂಜೆ 6 ಗಂಟೆ ತನಕವೂ ಅವಕಾಶ ಇದೆ. ಆದ್ರೆ ಆದಷ್ಟು ಬೇಗ ಬಂದು ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಅಂತಲೇ ಎಲ್ಲರೂ ಮನವಿ ಮಾಡ್ಕೋತಾ ಇರೋದು. ನಾವು ಕೂಡ ಅದನ್ನೇ ಕೇಳ್ತಾ ಇದ್ವಿ. ಆದಷ್ಟು ಬೇಗ ಬಂದು ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಅಂತ. ಈಗ ಮತದಾನ ಆರಂಭ ಆಗಿ 2 ತಾಸಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗಿರುವಂತಹ ಶೇಕಡಾವಾರು ಮತದಾನ ಆಯಿತು. ಉಡುಪಿ ಚಿಕ್ಕಮಗಳೂರಿನಲ್ಲಿ 12% ಮತದಾನ ಆಗಿದೆ. ಬೆಳಗ್ಗೆ 9 ಗಂಟೆ ತನಕದ ಮತದಾನದ ಪ್ರಮಾಣ ಇದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕಾಗಿದೆ. ಕಳೆದ ಬಾರಿಗಿಂತಲೂ ಈ ಬಾರಿ ಇನ್ನು ಹೆಚ್ಚು ಮತದಾನ ಆಗಲಿ ಅಂತಲೇ ಸಾಕಷ್ಟು ಜಾಗೃತಿಯನ್ನ ಜನರಲ್ಲಿ ಮೂಡಿಸಲಾಗಿದೆ. ಜನ ಕೂಡ ತಮ್ಮ ಆಲಸ್ಯವನ್ನ ಬದಿಗಿಟ್ಟು ಬಂದು ಮತದಾನವನ್ನ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಕರ್ತವ್ಯ ಇದು, ನಮ್ಮ ಜವಾಬ್ದಾರಿ. ಬಹಳಷ್ಟು ಜನ ಹಿರಿಯರು ಬೆಳಗ್ಗೆ 7 ಗಂಟೆಗೆ ಮತದಾನ ಶುರು ಅಂತ ಅಂದ್ರೆ 7 ಗಂಟೆಗೂ ಮುಂಚಿತವಾಗಿಯೇ ಬಂದು ಮತಗಟ್ಟೆಯಲ್ಲಿ ನಿಂತಿದ್ರು ಮತದಾನ ಮಾಡೋದಕ್ಕೆ. ಅಷ್ಟರ ಮಟ್ಟಿಗಿನ ಉತ್ಸಾಹವನ್ನ ರಾಜ್ಯದ 14 ಕ್ಷೇತ್ರಗಳಲ್ಲಿ ಹಿರಿಯರು ತೋರಿಸಿದ್ದಾರೆ. ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ, ಕೆಲವೊಂದಷ್ಟು ಮತಗಟ್ಟೆಗಳಲ್ಲಿ ಬಹಳ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ. ಇನ್ನು ಕೆಲವು ಮತಗಟ್ಟೆಗಳಲ್ಲಿ ಬೆಳಗ್ಗೆ 9 ಗಂಟೆ ತನಕವೇ ಬಹಳಷ್ಟು ಬಿರುಸಾಗಿ ಮತದಾನ ನಡೀತಾ ಇದೆ. ಹಾಗಾಗಿ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡ್ತಾ ಇರುವಂತವರು, ಇನ್ನು ಮತದಾನವನ್ನ ಮಾಡಿಲ್ಲ ಅಂದವರು ಅಥವಾ ಮತದಾನ ಮಾಡೋದಕ್ಕೆ ಆಲಸ್ಯವನ್ನ ತೋರ್ತಾ ಇರೋರು ಈಗಲಾದ್ರೂ ಬಂದು ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ. ನಿಜಕ್ಕೂ 9.21 ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಬೆಳಗ್ಗೆ 9 ಗಂಟೆವರೆಗೆ ಆಗಿರುವಂಥದ್ದು. ಅದರಲ್ಲೂ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಚಲಾಯಿಸಂತೆ ಕಂಡು ಬರ್ತಾ ಇದೆ. ಸುಮಾರು 12% ಮತವನ್ನ ಚಲಾಯಿಸಿದ್ದಾರೆ. 12.82% ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೆ ಆಗಿರುವಂತಹ ಮತದಾನ. ಸಿಟಿ ರವಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಕ್ಯೂನಲ್ಲಿ ನಿಂತು ತಮ್ಮ ಕರ್ತವ್ಯವನ್ನ ಮೆರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂಖ್ಯೆ ಹೆಚ್ಚಳ ಆಗಬೇಕಾಗಿದೆ. ಪ್ರತಿ ಬಾರಿ ಕೂಡ ನಾವು ಗಮನಿಸ್ತೀವಿ, ಸಿಟಿ ಮಂದಿ 50% ದಾಟೋದೇ ಬಹಳ ದೊಡ್ಡ ಸಾಹಸ ಆಗಿಬಿಡುತ್ತೆ. ಆದರೆ ಈ ಬಾರಿ ಹಾಗಾಗೋದು ಬೇಡ. ಈಗ 9 ಗಂಟೆ 40 ನಿಮಿಷ, 9%ಕ್ಕಿಂತ ಮೀರಿದೆ ಮತದಾನ. ಆದರೆ ಇನ್ನಷ್ಟು ಬಿರುಸಾಗಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ಜನ ರಾಜಕಾರಣಿಗಳು, ನಟ ನಟಿಯರು, ಕ್ರೀಡಾಪಟುಗಳು, ಮಠಾಧೀಶರು, ಅಭ್ಯರ್ಥಿಗಳು ಎಲ್ಲರೂ ಬಂದು, ಸಾಕಷ್ಟು ಜನ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಅವರೇ ನಮಗೆ ದೊಡ್ಡ ಸ್ಫೂರ್ತಿ. ಅವರನ್ನ ನೋಡಿ ಪ್ರತಿಯೊಬ್ಬ ಮತದಾರ ಕೂಡ ಎಸ್, ನನ್ನ ಹಕ್ಕನ್ನ ನಾನು ಚಲಾಯಿಸಲೇಬೇಕು ಅನ್ನುವಂಥ ಛಲದೊಂದಿಗೆ ಹೋಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಬರಬೇಕಾಗಿದೆ. ವೇದಿಕೆ ಸಿದ್ಧ ಆಗಿದೆ. ಹೋಗಿ ಮತವನ್ನ ಚಲಾಯಿಸಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನಟ ಶ್ರೀಮುರಳಿ ತಮ್ಮ ತಂದೆ ತಾಯಿಯೊಂದಿಗೆ ಬಂದು ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಜನ ನಟ ನಟಿಯರು ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಶ್ರೀ ಮುರಳಿ ಕೂಡ ಕುಟುಂಬ ಸಮೇತರಾಗಿ ಬಂದು ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಜನೇಗೌಡರು ಪತ್ನಿ ಸಮೇತ ಬಂದಿದ್ದಾರೆ. ತಂದೆ ತಾಯಿಯೊಂದಿಗೆ ಶ್ರೀ ಮುರಳಿ ಬಂದಿರುವಂಥದ್ದು. ಇಡೀ ಕುಟುಂಬ, ಶ್ರೀ ಮುರಳಿ, ಅವರ ಪತ್ನಿ, ಅವರ ತಂದೆ ತಾಯಿ, ಇಡೀ ಫ್ಯಾಮಿಲಿ ಬಂದೇ ರಾಜ್ ಕುಟುಂಬ ಬಂದು ಹಕ್ಕನ್ನು ಚಲಾಯಿಸೋದನ್ನ ನಾವಾಗಲೇ ಗಮನಿಸಿದ್ವಿ. ಶ್ರೀ ಮುರಳಿ ಅವರು ಕೂಡ ಮತವನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈವರೆಗೆ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು 14% ಮತದಾನ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 12% ಮತದಾನ ಆಗಿದೆ. ಬೆಂಗಳೂರಿನಲ್ಲಿ 9% ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇದು ಹೆಚ್ಚಳ ಆಗಬೇಕಾಗಿದೆ. ಇದು 9 ಗಂಟೆಯವರೆಗಿನ ಚಿತ್ರಣ ಇನ್ನಷ್ಟು ಬಿರುಸುಗೊಳ್ಳಬೇಕಾಗಿದೆ. ಹೆಚ್ಚೆಚ್ಚು ಮಂದಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಇಡೀ ರಾಜ್ ಕುಟುಂಬ ಬಂದು ಮತವನ್ನ ಚಲಾಯಿಸಿ ನಿಜಕ್ಕೂ ಸ್ಫೂರ್ತಿ ತೋರಿದ್ದಾರೆ. ಕೆಲವರು ತಮ್ಮ ಮದುವೆ ಇದ್ರು ಮದುಮಕ್ಕಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸೋದು ನೋಡಿದ್ವಿ. ಎಸ್, ನಟಿ ಪ್ರೇಮ
ನಟಿ ಪ್ರೇಮ ಅವರು ಬಂದು ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ತಳ್ತೀರಪ್ಪ? ಹಿಂದೆ ಬರ್ಬೇಡಿ, ಸೆಟ್ಲ್ ಆದ್ಮೇಲೆ ಒಂದ್ ಸ್ವಲ್ಪ ಆರಾಮ ಸ್ವಲ್ಪ ಸೆಟ್ಲ್ ಆಗಿ ವೋಟ್ ಮಾಡಿದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಎವ್ರಿ ವೋಟ್ ಕೌಂಟ್. ವೋಟ್ ಮಾಡಿದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.